ಯಾಕೆ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂದ್ರೆ ನಿನಗೆ ಅವಳ ಮೇಲೆ ಪ್ರೀತಿಯಾಗಿದೆ, ಅದಕ್ಕೆ ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ಆದ್ರೆ ಗೆಳತಿ, ಇದು ನನಗ್ ಮಾತ್ರ ಅನಿಸ್ತಾ ಇದೆ, ಭಾಗ್ಯಂಗ್ ಅನಿಸ್ತಾ ಇಲ್ವಲ್ಲ? ನೋಡು ನೋಡು, ಏನೇನೋ ಮಾತಾಡ್ಬೇಡ, ಅದೇ ಮತ್ತೆ. ಅಂಕಲ್, ತಿಂಡಿ ಅಂತೂ ಸೂಪರ್ ಆಗಿತ್ತು. ಹೌದು ಅಂಕಲ್, ಸೂಪರ್ ಆಗಿತ್ತು. ಅಂಕಲ್, ಬಾಕ್ಸಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ರ ತಾನೆ? ಹಾಕಿದ್ದೀನಿ. ತನ್ವಿ, ನಿನಗೆ ತನ್ಮಯ್ ತನ್ವಿ, ನೀನ್ ಕಾಲೇಜ್ ಹೋಗ್ತಾ ತನ್ಮಯ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಹೋಗ್ತೀಯ ತಾನೆ? ಹಾ ಅಂಕಲ್, ಬಿಟ್ಟೋಗ್ತೀನಿ. ನಡಿಯೋ, ಲೇಟ್ ಆಯ್ತು. ಅಕ್ಕ, ಒಂದ್ ನಿಮಿಷ. ಏನ್ ತನ್ಮಯ್, ಶೂಗೆ ಪಾಲಿಶ್ ಹಾಕಿ ಹೊರಗಡೆ ಇಟ್ಟಿದ್ದೀನಿ ನೋಡು. ಏನ್ ಅಂಕಲ್, ಇವತ್ತೆಲ್ಲ ಕೆಲಸ ನೀವೇ ಮಾಡಿದ್ರಾ? ಮತ್ತೆ ಈ ಆದಿ ಅಂದ್ರೆ ಸುಮ್ನೆನಾ? ಸೂಪರ್ ಅಂಕಲ್ ನೀವು. ಅಂಕಲ್, ಬರ್ತೀವಿ. ಬಾಯ್ 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 ಬಾಯ್. ಆದೇವ್ರೆ, ನಾನು ಹೇಳ್ದೆ ನಿಮ್ಗೆ ಇದೆಲ್ಲ ಬೇಡ ಅಂತ. ಈಗ ನೋಡಿ, ತನ್ವಿಗೆ ಅವ್ರು ಆಲ್ರೆಡಿ ಸ್ಕೂಲು ಕಾಲೇಜ್ಗೆ ಹೋಗಾಯ್ತು. When Adi is here, no fear. ಬಾಕ್ಸ್ಗೂ ಹಾಕೊಟ್ರಾ? ಎಸ್, ಎಲ್ಲಾನು ಆಯ್ತು. ಈಗ ನಿಮ್ ಸದ್ದಿ, ನೀವು ತಿಂಡಿ ಮಾಡ್ಬೇಕು. ತಿಂಡಿನ ನಾನೀಗ್ಲೇ ತಿನ್ನಲ್ಲ. ಅಮ್ಮ ಅಪ್ಪ ಅತ್ತೆ ಮಾವ ಎಲ್ಲ ತಿಂದ್ಮೇಲೆ ತಿಂತೀನಿ. ಮಾವ ಮತ್ತೆ ಅಂಕಲ್ಲು ತಿಂಡಿ ತಿಂದು ಅಂಗಡಿ ಕಡೆ ಹೊರಟಾಯ್ತು. ಇನ್ನು ಬಾಕಿ ಇರೋದು ನೀವು, ಅತ್ತೆ, ಗೆಳತಿ. ನೀವೆಲ್ಲ ಕೂತ್ಕೊಳ್ಳಿ, ನಿಮಗ್ ತಿಂಡಿ ಬಡಿಸ್ತೀನಿ. ನೀನ್ ಬಡಿಸೋದಾ? ಬೇಡ ಬೇಡ, ನೀವೆಲ್ಲ ಕೂತ್ಕೊಳ್ಳಿ, ನಾನೇ ಬಡಿಸ್ತೀನಿ. ನೋ 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 ನೋ, ಅದೆಲ್ಲ ಸಾಧ್ಯನೇ ಇಲ್ಲ. ಇವತ್ತು ನಾನು ಈ ಮನೆಗೆ ಸರ್ವಾಧಿಕಾರಿ ಇದ್ದಂಗೆ. ನಾನು ಏನ್ ಹೇಳ್ತೀನೋ ಅದನ್ನೇ ನೀವೆಲ್ಲರೂ ಕೇಳಬೇಕು, ಯಾರು ಎದುರು ಮಾತಾಡಂಗಿಲ್ಲ. ಏನ್ ಎಲ್ರು ಹಾಗೆ ನೋಡ್ತಾ ಇದ್ದೀರಾ? ಒಂದ್ ನಿಮಿಷ ನಿಜರಿ, ಒಂದ್ ನಿಮಿಷ. ನೀವು ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನೀವು ಬನ್ನಿ ಕೂತ್ಕೊಳ್ಳಿ. ಅಲ್ಲ, ನಾನು ಪ್ಲೀಸ್ ಮಾತಾಡ್ಬೇಡಿ, ಕೂತ್ಕೊಳ್ಳಿ. ಅದು ಕರೆಕ್ಟ್. ಆ ಕೆಲ್ಸದ ಕೇಸ್ ಇಟ್ಕೊಂಡು ಅವ್ರನ್ನ ಆಟ ಆಡ್ಸೋಣ ಅಂತ ಅನ್ಕೊಂಡೆ. ಅದು ಹೋಯ್ತು, ದುಡ್ಡು ಹೋಯ್ತು, ಮನೆನೂ ಹೋಯ್ತು. ಇದೆಲ್ಲ ಬೇಕಿತ್ತಾ? ಎಲ್ಲ ನಿನ್ನಿಂದಾನೇ ಶ್ರೇಷ್ಠ. ನನ್ನಿಂದ ಅಲ್ಲ. ನಿನ್ನಿಂದ ಅಲ್ಲ ಅಂದ್ರೆ ಇನ್ಯಾರಿಂದ? ಭಾಗ್ಯನಿಂದ. ಭಾಗ್ಯನಿಂದನ? ಏನ್ ಹೇಳ್ತಿದ್ಯಾ ನೀನು? ಎಸ್ ತಾಂಡವ್, ಭಾಗ್ಯನೇ ಕಾಮತ್ ಅವ್ರ ಹತ್ರ ಹೋಗಿ ಅವ್ರಿಬ್ರು ಮನೆ ಸೇಲ್ ಮಾಡ್ತಿದ್ದಾರೆ, ಡಾಕ್ಯುಮೆಂಟ್ ಅವ್ರ ಹೆಸರಲ್ಲಿಲ್ಲ, ಏನಾದ್ರು ಮಾಡಿ ಕೇಸ್ ಮಾಡೋಣ ಅಂತ ಹೇಳಿರ್ತಾಳೆ. ಅದಕ್ಕೆ ಇದೆಲ್ಲ ಆಗಿರೋದು. ನೋಡು ತಾಂಡವ್, ನಮ್ಮನ್ನ ಇದರಿಂದ ಕಾಪಾಡಕ್ಕಾಗೋದು ಒಬ್ರ ಕೈಲೆ. ಯಾರಿಂದ? ನಿಮ್ಮ ಅಪ್ಪ ಅಮ್ಮ. ಹೇಗಾದ್ರೂ ಕನ್ವಿನ್ಸ್ ಮಾಡಿ ಅವ್ರ ಕೈಯಿಂದ ಸೈನ್ ತಗೋ. ಅದಕ್ಕೆ ಕುಸುಮಾಂಬೆ ಒಪ್ಬೇಕಲ್ಲ. ಅವ್ರನ್ನ ಕನ್ವಿನ್ಸ್ ಮಾಡು ತಾಂಡವ್. ಎಮೋಷನಲ್ ಬ್ಲಾಕ್ ಮೇಲ್ ಮಾಡು ತಾಂಡವ್, ಇಲ್ಲಾಂದ್ರೆ ನಾವಿಬ್ರು ಪಕ್ಕಾ ಜೈಲ್ಗೆ ಹೋಗ್ತೀವಿ. No, ಶ್ರೇಷ್ಠ, please don't say that. ಹಾಗಾದ್ರೆ ನಾನು ಹೇಳೋದನ್ನ ಕೇಳು. ಪ್ಲೀಸ್ ಗೋ ಅಂಡ್ ಕನ್ವಿನ್ಸ್ ದೆಮ್. ಏನಾಯ್ತು ಮಾವ? ಇದ್ದಕ್ಕಿದ್ದ ಹಾಗೆ ಬರೋಕ್ ಹೇಳಿದ್ರಿ? ನಿನಗೆ ಥ್ಯಾಂಕ್ಸ್ ಹೇಳೋದಕ್ಕಮ್ಮ. ಥ್ಯಾಂಕ್ಸಾ? ಥ್ಯಾಂಕ್ಸ್ ಹೇಳೋಂಥದ್ದು ನಾನೇನ್ ಮಾಡ್ದೆ ಮಾವ? ನಿನ್ನಿಂದ ನನ್ನ ಮಗ ಆದಿ ಖುಷಿಯಾಗಿದ್ದಾನೆ, ಅದಕ್ಕೆ. ಅಯ್ಯೋ, ಅದ್ರಲ್ಲಿ ನಂದೇನೂ ಇಲ್ಲ ಮಾವ. ಅವ್ರ ಮನಸ್ಥಿತಿ ಅವ್ರನ್ನ ಖುಷಿಯಾಗಿ ಇಟ್ಟಿದೆ ಅಷ್ಟೇ. ಭಾಗ್ಯ, ಆದಿ ಬಗ್ಗೆ ನಿನ್ನ ಅಭಿಪ್ರಾಯ ಏನಮ್ಮ? ಅರ್ಥ ಆಗ್ಲಿಲ್ಲ ಮಾವ, ಯಾಕೆ ಹೀಗೆ ಕೇಳ್ತಿದ್ದೀರಾ? ಅಂದ್ರೆ ಆದಿನ ನೋಡಿದ್ರೆ ನಿನಗೇನ್ ಅನ್ಸುತ್ತೆ? ಯಾವ ತರ ವ್ಯಕ್ತಿ ಅಂತ ಅನ್ಸುತ್ತೆ? ಅವ್ರನ್ನ ನೋಡಿದಾಗ ತುಂಬಾನೇ ಒಳ್ಳೆ ವ್ಯಕ್ತಿ ಅನ್ಸುತ್ತೆ. ಸಹಾಯ ಮಾಡೋ ಮನಸ್ಥಿತಿ ಇರೋರು, ಯಾವಾಗ್ಲೂ ಎಲ್ರಿಗೂ ಒಳ್ಳೇದ್ ಬಯಸೋರು,
ಮನಸ್ಸಲ್ಲಿ ಒಂಚೂರು ಕಲ್ಮಶ ಇಲ್ದಿರೋ ವ್ಯಕ್ತಿ ಅನ್ಸುತ್ತೆ. ಅವರಲ್ಲಿ ಸಾಕಷ್ಟು ಒಳ್ಳೆ ಗುಣಗಳಿದೆ ಮಾವ. ನೀನ್ ಹೇಳಿದ ಅಷ್ಟು ಸರಿ ಕಣಮ್ಮ. ಒಳ್ಳೆ ಹುಡುಗ ಅವನು, ಮಗು ಅಂತ ಮನಸ್ಸಿನವನು. ಯಾರನ್ನಾದ್ರೂ ಹಚ್ಕೊಂಡ್ಬಿಟ್ರೆ ತುಂಬಾ ಹಚ್ಕೊಂಡ್ಬಿಡ್ತಾನಮ್ಮ, ಬಿಡೋದೇ ಇಲ್ಲ. ಇಷ್ಟೆಲ್ಲ ಒಳ್ಳೆ ವ್ಯಕ್ತಿ ಬಗ್ಗೆ ನನಗೆ ಒಂದೇ ಒಂದು ಕೊರಗಿದೆಯಮ್ಮ. ಕೊರಗ? ಏನ್ ಮಾವ ಅದು? ಅವನ ಮದುವೆ ವಿಷಯನಮ್ಮ. ಮದುವೆ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ಓಡೋಗಕ್ ಶುರು ಮಾಡ್ಬಿಡ್ತಾನಮ್ಮ. ಅದ್ರ ಬಗ್ಗೆ ಮಾತಾಡ್ಬೇಡಿ ಅಂತ ಕೋಪ ಮಾಡ್ಕೊತಾನೆ. ಅದಕ್ಕೆ ನಿನ್ನಿಂದ ಸಹಾಯ ಬೇಕಲ್ಲಮ್ಮ. ನನ್ನಿಂದ ಸಹಾಯನ? ಏನ್ ಮಾವ ಅದು? ಆದಿ ನಿನ್ ಮಾತು ಕೇಳ್ತಾನೆ, ಹೇಗಾದ್ರೂ ಮಾಡಿ ಅವನ್ನ ಮದುವೆಗೆ ಹೋಗ್ತಾನೆ. ನಿನ್ನಿಂದ ಈ ಕೆಲಸ ಸಾಧ್ಯ. ಅವನು ನಿನ್ನ ಮಾತು ಕೇಳೇ ಕೇಳ್ತಾನೆ. ನೀನೇನಾದ್ರೂ ಸಹಾಯ ಮಾಡಲಿಲ್ಲ ಅಂತಂದ್ರೆ ಅವನ ಜೀವನ ತುಂಬಾ ಕಷ್ಟ ಕಣಮ್ಮ. ಜೀವನ ಪೂರ್ತಿ ಒಂಟಿಯಾಗೆ ಉಳಿದು ಬಿಡ್ತಾನಮ್ಮ. ಆದ್ರೂ ಮಾವ ನಾವು ಆಗಲ್ಲ ಅಂತ ಮಾತ್ರ ಹೇಳ್ದಮ್ಮ. ಸಮಯ ತಗೋ, ಪರವಾಗಿಲ್ಲ, ಆದ್ರೆ ಇಲ್ಲ ಅಂತ ಮಾತ್ರ ಹೇಳಬೇಡಮ್ಮ. ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಗಳೇ, ಪ್ಲೀಸ್. ಮಾವ ದಯವಿಟ್ಟು ಹೀಗೆಲ್ಲ ಮಾಡ್ಬೇಡಿ ಮಾವ, ತುಂಬಾ ಮುಜುಗರ ಆಗುತ್ತೆ. ಆದಿ ಮದುವೆಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಪ್ಲೀಸ್ ನೀನು ಸಹಾಯ ಮಾಡು. ಸರಿ ಮಾವ, ಆಯ್ತು, ನಾನು ಪ್ರಯತ್ನ ಮಾಡ್ತೀನಿ. ಭಾಗ್ಯವ್ರೆ, ಟಿಫನ್ ರೆಡಿ. ಭಾಗ್ಯವ್ರು ಎಲ್ಲೋದ್ರು? ಎಲ್ಲಿ ಹೋದ್ಲಿವಳು? ಇದು ಗೆಳತಿ, ಫೋನ್ ಮಾಡ್ತೀನಿ. ಮಾವ, ಆದಿ ಅವರೇ ಫೋನ್ ಮಾಡ್ತಿದ್ದಾರೆ. ಮಾತಾಡು, ಸ್ಪೀಕರ್ ಆನ್ ಮಾಡು, ಏನ್ ಮಾತಾಡ್ತಾನೋ ಕೇಳೋಣ. ಹಲೋ ಹಲೋ ಬಾಸ್, ಎಲ್ಲಿದ್ದೀರಾ? ನಿಮ್ಗೋಸ್ಕರ ಅಡ್ಗೆ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ನೀವು ನೋಡಿದ್ರೆ ಕಾಣ್ತಾನೆ ಇಲ್ಲ. ಏನೋ ರೆಡಿ ಮಾಡ್ಬಿಟ್ರಾ? ಮತ್ತೆ ನಾವು ಅಂದ್ರೆ ಸುಮ್ನೆನಾ? ನಮ್ಮನ್ನ ಏನ್ ಅನ್ಕೊಂಡಿದ್ದೀರಾ? ಅಡಿಗೆ ತಯಾರಿದೆ, ನೀವು ಬಂದು ಟೇಸ್ಟ್ ನೋಡ್ಬೇಕು ಅಷ್ಟೇ. ಅಲ್ಲ, ನೀವ್ ಎಲ್ಲಿ ಹೋದ್ರಿ ಅಂತ? ನಾನಿಲ್ಲೇ ಅಂಗಡಿ ಹತ್ರ ಬಂದಿದ್ದೆ. ಸರಿ, ಬೇಗ ಬನ್ನಿ, ವೇಟಿಂಗ್. ನೋಡ್ದ್ಯಾ ಭಾಗ್ಯ, ಎಷ್ಟು ಖುಷಿಯಾಗಿ ಮಾತಾಡ್ತಿದ್ದಾನೆ. ಒಮ್ಮೆ ಹಚ್ಕೊಂಡ್ಬಿಟ್ಟು ಮುಗೀತು. ಈಗ ಅವನ್ ಖುಷಿ ನೋಡ್ದಲ್ಲ, ಇದನ್ನ ನಾನು ತುಂಬಾ ದಿವಸದಿಂದ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅವನು ಹೀಗೆ ಖುಷಿಯಾಗಿರ್ಬೇಕು ಅಂತ ಅಂದ್ರೆ ಅವನು ಮದುವೆ ಆಗ್ಬೇಕು, ಒಂದು ಒಳ್ಳೆ ಬದುಕು ಕಟ್ಕೊ. ಅದನ್ನ ಅವನು ಒಪ್ಬೇಕು ಅಂತ ಅಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯನಮ್ಮ. ಮಗಳೇ, ಹೇಗಾದ್ರೂ ಮಾಡಿ ಒಪ್ಸೋಣ. ಸರಿ ಮಾವ, ಆದಿ ಅವರು ನಮ್ಗೆ ತುಂಬಾನೇ ಸಹಾಯ ಮಾಡಿದ್ದಾರೆ. ಅವ್ರಿಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ಖಂಡಿತ ಮಾಡ್ತೀನಿ. ತುಂಬಾ ಚೆನ್ನಾಗ್ ಗೊತ್ತು. ಅವಳು ಆತರ ಎಲ್ಲ ಬೇಜಾರ್ ಮಾಡ್ಕೊಳ್ಳೋ ಹುಡುಗಿನೇ ಅಲ್ಲ. ಇಲ್ಲ ಎಲ್ಲೋ ಹೋಗಿದ್ದಾಳೆ, ಬರ್ತಾಳಿರು. ಇಡು ಫ್ರೆಂಡ್, ಇವಾಗ ಅವಳು ಬಂದ ತಕ್ಷಣ ಎಲ್ಲ ವಿಷಯ ಹೇಳಿದ್ರು. ಅದೇ ಗೆಳತಿ ಕಷ್ಟ ಆಗ್ತಿರೋದು. ಏನೋ ಗೊತ್ತಿಲ್ಲ ಗೆಳತಿ, ನಾನು ಎಲ್ರ ಜೊತೆನೂ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತೀನಿ. ಆದ್ರೆ ಭಾಗ್ಯವ್ರ ಜೊತೆ ಮಾತ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಕ್ಕೆ ಆಗಲ್ಲ.
ಯಾಕೆ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂದ್ರೆ ನಿನಗೆ ಅವಳ ಮೇಲೆ ಪ್ರೀತಿಯಾಗಿದೆ, ಅದಕ್ಕೆ ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ಆದ್ರೆ ಗೆಳತಿ, ಇದು ನನಗ್ ಮಾತ್ರ ಅನಿಸ್ತಾ ಇದೆ, ಭಾಗ್ಯಂಗ್ ಅನಿಸ್ತಾ ಇಲ್ವಲ್ಲ? ನೋಡು ನೋಡು, ಏನೇನೋ ಮಾತಾಡ್ಬೇಡ. ಅದೇ ಮತ್ತೆ ಫ್ರೆಂಡು, ನಾಳೆ ಭಾಗ್ಯನ್ ಬರ್ಡೇ ತಾನೆ, ಹುಟ್ಟಿದಬ್ಬ. ಅವತ್ತೆಲ್ಲ ಹೇಳ್ತೀನಿ ಅಂತ ಹೇಳಿದ್ಯಾ ತಾನೆ? ಹೇಳ್ಬೇಕು ಅಷ್ಟೇ. ಬಂತಲ್ಲ ಭಾಗ್ಯ, ಎಲ್ಲೋಗಿದ್ದೆ ನೀನು? ಅದೇ ಹೇಳಿದ್ನಲ್ಲ ಅತ್ತೆ, ಅಂಗಡಿ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಮುಗಿಸ್ಕೊಂಡ್ ಬಂದೆ. ಏನ್ ಕೆಲ್ಸ ಭಾಗ್ಯ? ಯಾರನ್ನಾರು ಭೇಟಿ ಆಗಕ್ ಹೋಗಿದ್ಯಾ? ತೊಂದ್ರೆ ಏನಿಲ್ಲ ತಾನೆ? ಗೆಳತಿ, ಇದೇನಿದ್ದು, ಅವ್ರು ಬಂದ ತಕ್ಷಣ ಇನ್ವೆಸ್ಟಿಗೇಷನ್ ಶುರು ಮಾಡ್ಬಿಟ್ರಲ್ಲ. ಲೆಕ್ಕದ ಪ್ರಕಾರ ಇವತ್ತು ಅವ್ರಿಗೆ ರಜಾ, ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು, ನಾವು ಏನು ಕೇಳಂಗಿಲ್ಲ. ಭಾಗ್ಯ, ನಿಮ್ ಕೆಲ್ಸ ಆಗಿದ್ರೆ ಬನ್ನಿ ಊಟ ಮಾಡೋಣ. ಅಡ್ಗೆನೂ ಮಾಡ್ಬಿಟ್ರಾ? ಹಾ ಹೌದು, ನಾನು ಹೇಳಿದ್ನಲ್ಲ ಫೋನಲ್ಲಿ. ಆಮೇಲೆ ಭಾಗ್ಯ, ನಿನಗೋಸ್ಕರ ಏನೋ ಸ್ಪೆಷಲ್ಲಿ ಆಗಿ ಮಾಡಿದಾನೆ. ಆಗಿಂದ ಏನ್ ಪರಿಮಳ ಅಂತೀಯ, ಘಮ 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 ಅಂತಿದೆ. ಭಾಗ್ಯ, ನೀವು ಅವ್ರು ಹೇಳಿದ್ದೇನು ಕೇಳ್ಬೇಡಿ, ನೀವಿರಿ, ನಾನು ಹೋಗಿ ಊಟ ಹಾಕೊಂಡ್ ಬರ್ತೀನಿ. ಅದೆಲ್ಲ ಏನು ಬೇಡ, ನಾನೇ ತಗೊಳ್ತೀನಿ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನಾವು ತಗೊಂಡ್ ಬರ್ತೀವಿ. ಗೆಳತಿ, ಕೂರ್ಸಿ ಅವ್ರನ್ನ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ. ಅಣ್ಣ, ಥ್ಯಾಂಕ್ ಯು. ಹೋದ್ ಕೆಲ್ಸ ಏನಾಯ್ತಣ್ಣ? ತುಂಬಾ ಚೆನ್ನಾಗಾಯ್ತಮ್ಮ. ಅಂದ್ರೆ ಏನೇನ್ ಮಾತಿನ ಅರ್ಥ? ಆದಿ ಮದ್ವೆಗೆ ಒಪ್ಕೊಂಡ್ಬಿಟ್ನಾ? ಮೀನಾಕ್ಷಿ, ತಾಳ್ಮೆ ತಾಳ್ಮೆ, ಯಾಕೆ ಇಷ್ಟೊಂದು ಅವಸರ? ಆದಿ ಏನೋ ಒಪ್ಪಿಲ್ಲ ನಿಜ, ಆದ್ರೆ ಭಾಗ್ಯನ ಹೇಳಿದ್ದೀನಿ, ಭಾಗ್ಯ ಎಲ್ಲ ಒಪ್ಪಿಸ್ತಾಳೆ. ಅವಳು ಹೇಳಿದ ಮೇಲೆ ಒಪ್ಪಿಸ್ತಾಳೆ ಅಂತ ನಂಬಿಕೆ ನನಗಿದೆ. ಓ ಹೌದಾ, ನಾನೆಲ್ಲೋ ಆದಿ ಮದ್ವೆಗೆ ಒಪ್ಕೊಂಡ್ಬಿಟ್ಟ ಅನ್ಕೊಂಡೆ. ಮೀನಾಕ್ಷಿ, ಸ್ವಲ್ಪ ದಿವಸ ಅದು ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ನನ್ನ ಭಾಗ್ಯ ಅವನ್ ಕೆಲ್ಸನ ಬೇಗ ಮಾಡಿ ಮುಗಿಸ್ಲಿ. ಇಷ್ಟು ದಿವಸ ಭಾಗ್ಯನ ಕಂಡ್ರೆ ತುಂಬಾ ಬೇಜಾರು ಮಾಡ್ಕೊತಿದ್ದೆ, ಈಗ ಭಾಗ್ಯನೇ ಬೇಕಾಯ್ತಲ್ವಾ? ಹೌದಣ್ಣ, ಇಷ್ಟ ದಿನ ಭಾಗ್ಯನ ಮೇಲೆ ಅಸಮಾಧಾನ ಇತ್ತು. ಅವಳೇನಾದ್ರೂ ಆ ದಿನ ಮದ್ವೆಗೆ ಒಪ್ಪಿಸ್ಬಿಟ್ರೆ ಜೀವನ ಪೂರ್ತಿ ನಾನು ಅವಳಿಗೆ ಋಣಿ ಆಗಿರ್ತೀನಿ. ಆಗತ್ತೆ ಆಗತ್ತೆ ಆಗತ್ತೆ, ನೋಡ್ತಾ ಇರು.